ಈ ಸದ್ಯಕ್ಕೆ ಚೆನ್ನೈ ಟೀಮನ್ನು ನೋಡಿದ್ರೆ ಈಗ ಆಕ್ಷನ್ ಆಗಿರೋದು ಅದು 3 ವರ್ಷಕ್ಕಿರುತ್ತೆ. ಈ ವರ್ಷ ಮುಗೀತು. ನೆಕ್ಸ್ಟ್ ಇಯರ್ಗೆ ಋತುರಾಜ್ ಬರ್ಬೋದು, ಬಂದು ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿ ಟೀಮನ್ನು ಮುಂದಕ್ಕೆ ತಗೊಂಡು ಹೋಗ್ಬೋದು. ಬಟ್ ಅಲ್ಲಿ ಪ್ರಾಪರ್ ಕೀಪರ್ಸ್ ಇಲ್ಲ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳಿಲ್ಲ. ಇದೆಲ್ಲ ನೋಡಿದ್ರೆ ಇವರು ಧೋನಿಯನ್ನ ಇನ್ನೂ 1-2 ವರ್ಷ ಮುಂದಕ್ಕೆ ಹಿಂಗೇನೆ ತಳ್ಕೊಂಡು ಕರ್ಕೊಂಡು ಹೋಗೋ ಥರ ಕಾಣಿಸುತ್ತಾ ಸರ್? ನನಗನ್ಸೋದು ಪರ್ಸ್ನಲಿ ಧೋನಿ ಅವರು ಇನ್ನೂ ಒಂದು ಸೀಸನ್ ಆಡ್ತಾರೆ ಅಂತ. ಯಾಕೆ ಅಂತ ಹೇಳಿದ್ರೆ ಈ ತರದ ಸೋಲನ್ನ ಒಪ್ಕೊಂಡು ಅವರು ರಿಟೈರ್ಮೆಂಟ್ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಮತ್ತೆ ಇನ್ನೊಂದಷ್ಟು ಒಳ್ಳೆ ಟೀಮ್ನ ತಗೊಂಬಂದು ಅವರು ಕೊಡ್ಬೇಕಾದ್ರೆ ನನ್ನ ಪ್ರಕಾರ ಏನು ಚೆನ್ನಾಗಿ ಆಡಿನೇ ಪರ್ಫಾರ್ಮ್ ಮಾಡಿನೇ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ನನಗನ್ಸುತ್ತೆ ಸರ್ ಧೋನಿ ಅವರು. ಬಟ್ ಇದು ಅಪೋಸಿಷನ್ ಟೀಮ್ಗಳಿಗೂ ವರದಾನ ಆಗ್ತಿದೆ. ಯಾಕೆಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಧೋನಿ ಅವರಿಂದ ಬರ್ತಿಲ್ಲ ಅಂತಲ್ಲ, ಬಟ್ ಓವರ್ ಆಗಿ CSK ವೀಕ್ ಆಗಿ ಕಾಣಿಸ್ತಿರೋದ್ರಿಂದ ಈಗ ನೋಡಿ, ಈಗ ರೀಸೆಂಟ್ ಆಗು ಚಿನ್ಸ್ವಾಮಿಲ್ ಅವ್ರ ಮ್ಯಾಚ್ ಸೋತಾಗ ನಮ್ಮ RCB ಫ್ಯಾನ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಇವನ್ ಚೆನ್ನೈಯಲ್ಲೂ ಎಂಜಾಯ್ ಮಾಡಿದ್ರು. ಈ ತರ ಅನಿಸ್ತಿದೆ. ಬಟ್ ನಮ್ಮ RCB ವಿಷಯಕ್ಕೆ ಬಂದ್ರೆ ಫ್ಯಾನ್ಸ್ ಅಂತೂ ನಾವೆಲ್ಲ ಹ್ಯಾಪಿ ಆಗಿದ್ದೀವಿ, ಫ್ಯಾನ್ಸ್ ಹ್ಯಾಪಿ ಆಗಿದ್ದಾರೆ. ಈಗ ತುಂಬಾ ಟೆನ್ಷನ್ ಇಲ್ಲ. ಯಾವಾಗಲೂ ಅದೊಂದು ಟೆನ್ಷನ್ ಇರ್ತಿತ್ತು, ಅಯ್ಯೋ ಪ್ಲೇ ಆಫ್ಸಿಗೆ ಹೋಗೋದು, ಎಲ್ಲ ಮ್ಯಾಚು ಗೆಲ್ಬೇಕಲ್ಲ ಅಂತ. ಈಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಸೊ ಈ ಕಾನ್ಫಿಡೆನ್ಸಲ್ಲೇ ಹಾಗೆ ಟಾಪ್ 2 ಅಲ್ಲಿ ಪ್ಲೇ ಆಫ್ಸ್ಗೆ ಹೋಗ್ಬಿಡ್ಲಿ ಅಂತ. ಸರ್ ಖಂಡಿತ ನನಗೆ ಒಂದು ಪಾಸಿಟಿವ್ ವೈಬ್ಸು ತುಂಬಾನೇ ಹೇಳ್ತಾ ಇದೆ. ಈ ಅಭಿಮಾನಿಗಳು ನಾವು ಅನ್ಕೊಂಡಿರೋದಷ್ಟೇ, ವಿರಾಟ್ ಕೊಹ್ಲಿ ಅಂದ್ರೇ 18 ಅಂದರೆ ವಿರಾಟ್ ಕೊಹ್ಲಿ, 18ನೇ ಸೀಸನ್ನು, 18ನೇ ಮೆಟ್ಟಿಲು ಅಂತ ಶಬರಿಮಲೆದು ಹೇಳ್ತಾರೆ, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಅಂತ ಹೇಳ್ತಾರೆ. ಹಾಗಾಗಿ 18 ಅನ್ನೋದು ನಮ್ಮ ಕನ್ನಡಿಗರಿಗೆ ಒಂದು ವಿಶೇಷವಾದಂಥ ಒಂದು ಸಂಖ್ಯೆ. ನನಗನ್ಸುತ್ತೆ ಸರ್, ಆ್ಯಸ್ ಎ ಅಭಿಮಾನಿಯಾಗಿ ಈ ಸಲ ನಾವು 18ನೇ ಸೀಸನ್ ಕಪ್ ಗೆಲ್ತೀವಿ. ಒಂದು ಹಬ್ಬ ಜಾತ್ರೆನ ಇಡೀ ಬೆಂಗಳೂರಲ್ಲಿ ಒಂದು ಜಾತ್ರೆ ಮಾಡೇ ಮಾಡ್ತೀವಿ ಅಂತ. ನಮ್ಮ RCB ಅಭಿಮಾನಿಗಳು ಬೆಂಗಳೂರಲ್ಲಿ ಮಾತ್ರ ಇಲ್ಲ, ವಿಶ್ವಾದ್ಯಂತ ಇದ್ದಾರೆ. ಈಗ ಎಲ್ಲ ಕಡೆ ಜಾತ್ರೆ ಆಗ್ಬಿಡುತ್ತಂಗಿದ್ರೆ ಅದ ಸರ್, ವರ್ಲ್ಡ್ ಕಪ್ ಅಲ್ಲಿ ನಮ್ಮವರು ವರ್ಲ್ಡ್ ಕಪ್ ಗೆದ್ದು ಮುಂಬೈಯಲ್ಲಿ ಯಾವ ರ್ಯಾಲಿ ಮಾಡಿದ್ರು, ಆದ್ರೆ ಅದು ಯಾವ ರ್ಯಾಲಿನೂ ನಮ್ಮ RCB ಗೆದ್ದಾಗ ಆಗೋಂಥ ಒಂದು ಸೆಲೆಬ್ರೇಷನ್ ರ್ಯಾಲಿ ಇನ್ ಮುಂದೂ ನಡೆಯಲ್ಲ, ಇನ್ನೆಂದೂ ನಡೆಯಲ್ಲ ಅಂತ ನನಗನ್ಸುತ್ತೆ ಸರ್. ಆ ಥರದ್ದೊಂದು ನಡೆಯುತ್ತೆ ಒಂದು ಈ ವರ್ಷ. ನಿಮ್ಮ ಆಸೆಯಂತೆ ಆಗಲಿ, ನಿಮ್ಮ ಆಸೆ ನಮ್ಮೆಲ್ಲ ಅಭಿಮಾನಿಗಳ ಆಸೆನೂ ಕೂಡ ಹೌದು. ನಿಮ್ಮ ಆಸೆಯಂತೆ ಆಗಲಿ, ನೋಡೋಣ, ಆ ದಿನಕ್ಕೆ ನಾವು ಕಾಯೋಣ. ಥ್ಯಾಂಕ್ ಯು ಕರಣ್ ಅವರೇ, ಇಷ್ಟೊತ್ತು ನಮ್ಮ ಚಾನಲ್ಗೆ ಬಂದು ಭಾಳಷ್ಟು ವಿಚಾರಗಳನ್ನು ಮಾತಾಡಿದ್ರಿ. ಇನ್ನೂ ನಾವು ಮಾತಾಡೋದಿರುತ್ತೆ, ಮುಂದೆ ಸಿಗೋಣ, ಮಾತಾಡ್ತಾ ಇರೋಣ. ಇವತ್ತು ಇಲ್ಲಿಗೆ ಮುಗಿಸೋಣ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಅನಾಲಿಸಿಸ್. ನಾನು ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಾಸ್ TV ಕನ್ನಡ ಚಾನಲನ್ನು. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ TV ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.